ಹಾಯ್ ಗಾಯ್ಸ್, ಇವತ್ತು ಭಾನುವಾರ ಕೆಟ್ಟು ಬೋರ್ ಹೊಡಿತಾ ಇತ್ತು. ಅದಕ್ಕೆ ನಾವು ನಮ್ಮ ಬಾಯ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಸಡನ್ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲೇ ಎಲ್ಲ ಹತ್ರದಲ್ಲಿರೋ ಪ್ಲೇಸ್ಗೆ ಒಂದು ಚಿಕ್ಕದಾಗಿ ಒಂದು ಬೈಕ್ ರೈಡ್ ಹೋಗೋಣ ಅಂತ. ಜಾಸ್ತಿ ಏನು ಹೇಳೋಕ್ಕೋಗಲ್ಲ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬಸವ ಕೂದ್ಲಾಕ ಸರಿ ಇಲ್ಲ, ಸ್ವಲ್ಪ ತಲೆ ಬಚ್ಕ, ಎಷ್ಟೇ ಸರಿ ಮಾಡ್ಕ. ದೇವರೇ ಭಗವಂತ ಧರ್ಮಸ್ಥಳ ಮಂಜುನಾಥೇಶ್ವರ ನಿನಗೆ ಮುಡಿ ಕೊಟ್ಟಾಗಿದ್ದೇವ್ರು ಆಡ್ಕೊಂತದಾರಪ್ಪ. ಈಗ ಈ ಪರಿಸ್ಥಿತಿ ತಂದಿದ್ದೇವ್ರ ನೀನ್ ನನಗೆ ಏನ್ ಮಾಡ್ಬೇಕು? ಇವ್ರಿಗೆಲ್ಲ ಗಂಡು ಕಟ್ಬಿಡು. ನನಗೆ ಕೇಳ್ತೀರಿ? ಹೇಳ್ದಾರಿಗೋ ಏಯ್ ನೋಡ, ಒಂದು ಹೇರ್ ಸ್ಟೈಲ್ ಸ್ವಲ್ಪ ಸರಿ ಇಲ್ಲ ತಾನೆ, ಸರಿ ಮಾಡ್ಕಂತ ಹೇಳಿ ನೀನಾದ್ರೆ ಹೇಳದೆ. ಯಾಕಪ್ಪ ನನಗೂ ಆ ಶಾಪ್ ಆಗ್ಬೇಕು. ಅವ್ನು ಶಾಪ್ ವರ್ಕ್ ಆಗಲ್ಲ ಸುಂದರ. ಅಪ್ಪ ಹೇಳ. ಒಂಥರ ಲೂಸಿ ಫಿಲಮು ಅವಳ ಹೆಸರೇನಾಯ್ತು ಕಣ? ಯಾರು? ಅದೇ ಕಣ, ಬ್ಲ್ಯಾಕ್ ವಿಡೋ ಮಾಡೋಳಲ್ಲ, ಅವಳ ಹೆಸರು ಗೊತ್ತಿಲ್ಲ. ಮತ್ತು ಅವನು ಅದೇ ಥರ ಡ್ರಗ್ಸ್ ಗಿಕ್ಸ್ ತಗೊಂಡು ಇಷ್ಟ ಬಂದಿದ್ದು ಮಾಡ್ಬಿಟ್ಟು 100% ಬ್ರೈನ್ ವರ್ಕ್ ಆಗಿ ಏನಾರ ಮಾಡ್ಬಿಟ್ರೆ ನಮ್ಗೆ ಬಸ್ಸೊಂದು ಶಾಪ ತುಂಬಾ ಸ್ಟ್ರಾಂಗ್, ಅವ್ನಿಗೆ ಯಾರು ಆಡ್ಕೊಳಕ್ ಹೋಗ್ಬೇಡಿ. ಆದ್ರೂ ಅವನ ಪ್ರೀತಿಯಿಂದ ಕರಿಬೇಕಾಗಿರೋದು ಏನಂದ್ರೆ ಪೌಡ್ರ್ ಬೇಬಿ. ಆದ್ರೂ ಸ್ವಲ್ಪ ಹೇರ್ ಸ್ಟೈಲ್ ಸರಿ ಇಲ್ಲ, ಸರಿ ಮಾಡ್ಕೊಳ ಬಸ್. ಅಣ್ಣನಿಗೆ ಭಗವಂತ ನಿನಗೆ ಮುಡಿ ಕೊಟ್ಟಾಗಿಂದ ಈ ತರ ಆಡ್ಕೊಂತಿದ್ದಾರೆ. ಹೆಸರು ಹೇಳ್ತೇ ಬೇರೆಡೆಲ್ಲ. ಏಯ್ ಮ್ಯಾಟರ್ ಸೀರಿಯಸ್ ಆಗಿತ್ತು ಬಾಜಿ. ಯಾರದು? ಅವನ ಕೆಪ್ಪರದಲ್ಲಿ ಅವನು ನಾನಾ ಕಳ್ಸಿ ಅಡ್ಡ ಬಡ್ಡ ಕೆಪ್ಪರದಲ್ಲಿ ಅಂದ ತಕ್ಷಣ ಅವನ ಅದಕ್ಕೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ ನೋಡೋದು. ಇದೆ ಕೆಪ್ರ. ಏನ್ ಡಿಫ್ರೆನ್ಸ್? ಹಾಕಿಲ್ಲ ಫೋಟೋ ಹಾಕಿಲ್ಲ ಅದು ಡಿಫ್ರೆನ್ಸ್ ಏನೂ ಇಲ್ಲ. ಇಲ್ಲಿ ಕೂದಲು ಐತೆ, ಕೆಪ್ಪರದಲ್ಲಿ ಅಂತಾರೆ, ಅದು ಅವನೇ ಕೂದಲೇ ಐತೆ. ಬಾರೋ ಅಂದವಾಗಿದ್ಯಾ ಸಾಕು. ಯಾವ ನೀವು ಏನೇನ ಬಸವನ್ ಬಾಯಾಗ ಇಂಗ್ಲಿಷ್ ಕೇಳಕ್ಕೆ ಚೆನ್ನಾಗೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ. ನೀರು ಬಂದ್ ಹೊರಟಿದೀವಿ. ಮನೆ ಬೀಗ ಹಾಕ್ತಿದೀವಿ. ಈಗ ಬೀಗ ಹಾಕಿದ್ರು. ಈಗ ಪ್ರವೀಣ ಕಾಲಿಟ್ಟ. ಒಂದು ಏನ್ ಗೊತ್ತಾ ಪ್ಲಾನು? ನಾನು ಹೆಂಗಿದ್ರು ಡೈರೆಕ್ಟ್ರು, ನಾನು ಇವಾಗ್ಲಿಂದಾನೇ ಆಟಿಟ್ಯೂಡ್ ಮೇಂಟೈನ್ ಮಾಡೋಣ ಅಂತ ಇದ್ದಾನೆ. ನಾನು ಯಾವಾರ್ಗೂ ಏನೋ ಕಾರ್ ಡ್ರೈವಿಂಗ್ ಮಾಡಬಾರ್ದು, ನನಗೋಸ್ಕರ 10 ಜನ ನಿಂತ್ಕೊಂಡು ಡ್ರೈವಿಂಗ್ ಮಾಡಕ್ ರೆಡಿ ಇರ್ಬೇಕು ಅಂತ. ಈಗ ಡ್ರೈವರ್ ಅಲ್ಲಿ ರೆಡಿ ಆಗ್ತಿದ್ರು ನೋಡ್ರಿ, ಅಲ್ಲಿ ಅವ್ನು ನೋಡ್ರಿ ಎಂಟ್ರಿ ಗೇರ್ ತೆಗಿಯದ ಹೋಗದ ಎಲ್ಲ. ಎಲ್ಲಿ ಹೋಗೋದು ಗೊತ್ತೀನಿ ನೀನು? ನಾನು ಇದೇ ಕಡೆ ಹೋಗ್ತೀನಿ. ಉಂಬ್ಳೂರಿಗೆ ಹೋಗ್ತಿರೋದು. ಕಾರಣ ಏನು ಅಂದ್ರೆ ನಮ್ ಡೈರೆಕ್ಟರ್ಗೆ 6 ದಿನ ನೋಡ್ ವಾಯ್ಸೇ ಚೇಂಜು. ವಿಡಿಯೋ ಬಂತು ಅಂತ ವಾಯ್ಸೇ ಚೇಂಜು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಫಿಲಂ ಮಾಡ್ತಿದ್ವಿ. ಬರೋ ನಮ್ ಜೊತೆ ಬರ್ತಿರೋದು ಇವಾಗ ಸದ್ಯಕ್ಕೆ ಬಸವರಾಜು. ಇವ್ರದ್ದು ಅಸ್ಲಿ ನೇಮ್ ಹೇಳು. ಅವನ ಹೆಸರು ಪೌಡರ್ ಬೇಬಿ ಅಂತ. ಪೌಡ್ರ್ ಬೇಬಿ. ಇವನು ಪೆಡ್ಲರ್ ಪ್ರವೀಣ. ನನ್ನ ಹೆಸರು ಇವರೆಲ್ಲರೂ ಸೇರ್ಕೊಂಡು ಚೀಟರ್ ಬಾಯ್ ಫ್ರೆಂಡ್ ಅಂತ ಹೆಸರು ಇಟ್ಟಿದ್ದಾರೆ. ಹಿಂದ್ಗಡೆ ಇದು ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಬಂದು ಡೈರೆಕ್ಟ್ರು. ಬೇರೆ ಹೆಸರು ಇದೆ, ಬಟ್ ಕೇಳಕ್ ಆಗಲ್ಲ ಯಾಕಂದ್ರೆ ಇನ್ನು ಸೃಷ್ಟಿಸಿಲ್ಲ. ನೋಡ್ರಿ, ಇದು ಡೈರೆಕ್ಟರ್ ಸ್ಪೆಷಲ್. ಅದು ವಿಡಿಯೋ ಕಟ್ ಆದ ತಕ್ಷಣ ಅದು ಅವ್ರು ಕರೆಕ್ಟ್ ಆಗಿ ಕುತ್ಕೊಂತಾರ. ಹಿಂಗೆ ಕುತ್ಕೊಂಡು ಹೋಗ್ತೀನಿ, ರೈಡ್ ಫುಲ್ ಹಿಂಗೆ ಕುತ್ಕೊಂಡು ಹೋಗ್ತೀನಿ. ಅದು ಸ್ವಲ್ಪ ಗಾಳಿ ಹಿಡಿಸ್ಕೊಂಡು ಹೋಗ್ಬೇಕಂತ, ಸ್ವಲ್ಪ ಪೆಡಲ್ ಹಾಕ್ಕೊಂಡು ಹೋಗ್ಬೇಕಂತ. ಜಂಕ್ಷನ್ ಹತ್ರ ಸಾಕು. ಏನು ಕೇಳ್ಸಲ್ಲ ಮಾತಾಡೋದು, ಸುಮ್ಮನೆ ಬಿಲ್ಡಪ್ ಕೊಡ್ಬೇಕಷ್ಟೇ, ಪೋಸ್ಟ್ ಕೊಡ್ಬೇಕು. ನೋಡ್ರಿ, ಫಿಶ್ ತಿನ್ನಕ್ಕೆ ಅಂತ ಕರ್ಕೊಂಡು ಬಂದು ಏನು ತಿನ್ನಿಸ್ತವ್ರಿ ನನ್ನ ಮಕ್ಕಳು. ಸ್ಯಾಡಿಸ್ಟ್ ನನ್ನ ಮಕ್ಕಳು, ಅಂದರೆ ದೊಡ್ಡ ಸ್ಯಾಡಿಸ್ಟು. ಬಸ್ಸಿಗೆ ಏನಾರು ಒಂದು ಕೊಡ್ರ ತಿನ್ ಸಾಕು. ಅಲ್ಲೇ ನನಗೆ ನೀನಿಗೆ ಮಾಡಕ್ಕೆ ಅಲ್ಲೇ ವಿಡಿಯೋಗ್ರಾಫರ್ ಡೋಂಟ್ ವಿಡಿಯೋ ಮಾಡೋದು ಹೆಂಗ ನೀನ್ ತಿಂದ್ರೆ? ಹುಡುಗಿನಿಂದ ಬಸವರಾಜ್ ಮಾಮ ಜೀವನೇ ಬರ್ತಾರೆ. ಒಕ್ಕ ಅವನು ಉದ್ದ ಕೂದಲು ಬರ್ಲಿ ಅಂತ ಕಾಯ್ತು. ಹೇಳ್ ಬಸವ, ಏನಂತೆ ಬಸವ? ಮೆಣಸಿನಕಾಯಿ ಒಳ್ಳೆ ನೀನು ಒಪ್ಕೆ ಅಂತಿಲ್ಲ, ನೀನು ಒಪ್ಕೆ ಅಂತಿಲ್ಲ. ಅವನೇನ ಇಟ್ಕಂತ ಬಿಡ. ಇಲ್ಲ, ಯಾಕೆ ಒಪ್ಕೊಳ್ಳೋದು? ಏನು ತಗೊಂಡು ನನಗೆ ಇಷ್ಟ ಇಲ್ಲ. ನಾವು ಸಿಂಗದ ಬದುಕಬೇಕು ಅಂತ ಎಲ್ಲ ಸುಳ್ಳು. ನೀನೇ ಮಾಡಿ ಕಷ್ಟಕ್ಕೊಂದು ಇಷ್ಟ ಇದ್ರೆ. ಯಾಕಂದ್ರೆ ನಿನ್ಗಿರೋದು ಹೇಳ್ತದೆ, ನೀನು ನನಗೆ ನಿನಗೆ ಇಷ್ಟ ಅಂತ ಹೇಳು, ನೀನು ಕಾಣಿಸ್ಲಿ ಅಂತ ಹೇಳು. ನಿನಗೆ ಕಾಣಿಸ್ಬೇಕು ಅಂತ ನೀನು ಹಿಂಗೆ ಹೇಳ್ತಿದೀಯ ಅಂತ ಗೊತ್ತಾಗ್ತೈತೆ ನನಗೆ.
ಆಯ್ತು ಬಿಡಪ್ಪ, ಪರಿಚಯ ಮಾಡ್ಕೊಡ್ತೀವಿ ಸೊಸೆನ. ಕ್ಲಾಸ್ ಮಾಡ್ಬೇಕಾರೆ 10-15 ಸರಿ ತಿರ್ಗಾಡ ನನ್ನಲ್ಲೇ ನನ್ನ ಮಕ್ಕ ನೋಡೋಕೆ ನೀನ್ ನೋಡೋಣ ಸೈಡ್ ನೋಡು, ಸೈಡ್ ನೋಡು, ಆ ಲುಕ್ ನೋಡು. ಈಗ ನಿನ್ಗೆ ಕಾಣಿಸ್ಲಿ ಅಂತ ಅವಾಗಿಂದ ಹೇಳ್ತದೆ, ಯಾರು ಮಾತಾಡ್ತಿಲ್ಲ ಅಂತ ಗೊತ್ತು ನನಗೆ. ನೋಡ್ರಿ ನಾಚಿಕೆ ಎರಡಲ್ಲಿ ಕೆಂಪಾಗ್ತದೆ ಎಲ್ಲ ಕಡೆ, ಕೆಂಪಾಗ್ತದೆ. ಥಿಂಕ್ ಮಾಡ್ತಿದ್ದೀನಿ ಹಗ್ಲಲ್ಲೇ ಯೋಚನೆ ಮಾಡ್ತಿರೋದೇ ನೀನು. ನೋಡು, ಇವು ಬಾಯ್ಬಿಟ್ಟು ಹೇಳ್ಕೊಂಡೆ ಥಿಂಕ್ ಮಾಡ್ತಿದ್ದೀನಿ ಅಂತ. ಥಿಂಕ್ ಮಾಡ್ತೀನಿ ನೀನ್ ಹಗ್ಲೆಲ್ಲ ಭಾಳ ಯೋಚನೆ ಮಾಡ್ತಿದ್ಯ ಅಂತ ಗೊತ್ತಾಗ್ತೈತೆ. ಅದೇನಾರ ಆಗ್ಲಿ ನೆಕ್ಸ್ಟ್ ಕ್ಲಾಸಿಗೆ ಓಮಿನಿ ತಗೊಂಡ್ ಹೋಗೋದಯ್ಯ. ಓಮಿನಿ ಯಾಕೆ? ಇದು ಮಾಡ್ಸಕ್ಕೆ, ಮದುವೆ ಮಾಡ್ಸಕ್ಕೆ. ಓಮಿನಿ ಯಾಕಡೆ? ಜಯಂತ್ ಓಮಿನಿ ಡ್ರೈವರ್ ಅಲ್ಲ, ಓಹೋ ಹಂಗೆ. ಓಮಿನಿ ತಗೊಂಡೋಗೋದು ಅಲ್ಲೇ ಕಾಮರ್ಸ್ ಬರ್ತಿತ್ತು. ಈ ಕಡೆ ಕ್ಯಾಮ್ರಾ ಈ ಕಡೆ ಬರಲಿ, ಅವ್ನ ಫೇಸ್ ತೋರಿಸ್ತಾರೆ. MBA ಡಿಪಾರ್ಟ್ಮೆಂಟ್ ಬರ್ತಿತ್ತು ಅಂಕಲ್, ಅಲ್ಲೇ ಹೊತ್ಕೊಂಡು ಹೋಗ್ಬಿಡತ್ತೆ. ಶಂಭು ಶಿವ 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 ಶಂಭು ಅಂತ ಅವಳು ಹೊತ್ಕೊಂಡು ಹೋಗ್ಬೇಕಾರೆ ಮತ್ತಲ್ಲ ನನಗೆ ಬಸವರಾಜ ಮಾಮ ಬೇಕು. ಇಲ್ಲ ಇಲ್ಲ, ಅದು ನಿನಗೋಸ್ಕರನೇ. ಓಮಿನಿ ಕಾರಿಂದು ಪೆಟ್ರೋಲ್ ಖರ್ಚು ಕೊಟ್ಟು ಹೋಗು ಅಂತ ಹೇಳು ಅಷ್ಟೇ. BMW ಏನೋ ಬಸವರಾಜ ಮಾಮ ಬಿಲ್ಡಿಂಗ್ BMW. ಪ್ರಾಬ್ಲಮ್ ಏನೋ ನಂಗೆ ಎಳ್ನೀರು ಬೇಕೀಗ. ಇಲ್ಲ, ಮುಕ್ಕಳು ಮಿಷನ್ ಇರೋದು ಕುಡಿ. ಯಾವ್ದು ಬೇಕು ಅಣ್ಣ? ಜ್ಯೂಸ್ ಬೇಡ? ಜ್ಯೂಸ್ ಬೇಡ ನಂಗೆ. ಮರಿಗೆ ಏನು ಬೇಕು ಕೇಳು, ಕೇಳು ಪ್ರೀತಿಯಿಂದ ಕೇಳು ಏನು ಬೇಕು ಅಂತ. ಲವ್ ಲ್ಯಾಂಗ್ವೇಜ್ ಇದು. ಇದು ನಂಗೊಂದು ಕೊಡಿ. ನನಗ ಹಾಂ ಇನ್ನೊಂದು ಕೊಡಿ. ತಡಿ ಕುಡಿದು ನೋಡೋಣ ಸರ್. ಬೇಕಾ ನಿಂಗೆ? ಹೇಳು ಮರ್ಯಾ. ಇನ್ನೊಂದು ಒಟ್ಟು 4 ಜನ ಅಂದ್ರೆ ನೀವು ನನ್ನ ಆಗ್ಲಿಂದ ಲೆಕ್ಕ ಕಟ್ಕೊಂಡಿಲ್ಲ. ಇಲ್ಲ. ಅಣ್ಣ ನಿನ್ ಗಾಡಿ ಡ್ರೈವರ್ ಇವನು, ನನ್ನ ಗಾಡಿ ಡ್ರೈವರ್ ಅವನು. ನೋಡ್ರಿ ಅವ್ನು ಡ್ರೈವರ್ ತರ ಕಾಣ್ತದಾನ. ನನ್ನೇ ಡ್ರೈವರ್ ಮಾಡ್ಕೊಂಡ ಅವನು. ಗಾಡಿ ಓಡಿಸೋ ಫಸ್ಟ್. ನಾನು ಗಾಡಿ ಓನರು, ಇವನು ಗಾಡಿ ಡ್ರೈವರು. ಆದ್ರೆ ನೋಡ್ರಿ ಡಿಫ್ರೆನ್ಸು, ನಾನೇ ಗಾಡಿ ಡ್ರೈವರ್ ತರ ಇದ್ದಾನೆ, ಅವ್ನು ಓನರ್ ತರ ಇದ್ದಾನೆ. ಬಂದಿಲ್ಲ ಬಿಡು ಬಿಡಿದಾಗೆ ನೋಡಿ. ಇವ್ನು ಅಮ್ಮಂಗ್ ಗುಡ್ದಾಗ ಲಾರಿ ಹೊಟ್ಟೆ ಇರಂಗಿದ್ದಾನೆ. ಬಾಯ ಲಾಲಿಪಪ್ಪು. ಇವನು ಕಮಿಟೆಡ್ ಗಾಯ್. ಇವನು ನೆಕ್ಸ್ಟ್ ಕಮಿಟ್ ಆಗ್ಬೇಕು ಅಂತಿದ್ದಾನೆ. ಇವನು ಕಮಿಟ್ ಆಗಿ ನೆಕ್ಸ್ಟ್ ಮದುವೆ ಹೋಗಿದ್ದಾನೆ. ನಾನು ಡಿಪ್ರೆಸ್ಡ್ ಗಾಯ್. ಆಟ ಆಡ್ತಿದ್ದಾನೆ. ಹಾಂ ಅಪ್ಪ, ಚಪ್ರಿ ಆಟಗಳಂದ್ರೆ ಇದನ್ನೇ ಕಣ್ರಿ. ದಿಸ್ ಈಸ್ ಕಾಲ್ಡ್ ಚಪ್ರಿ. ಆ್ಯಕ್ಚುಲಿ ಅಲ್ಲಿ ಇಲ್ಲಿ ಸುತ್ತರದು ಈಗ ಫೈನಲಿ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಏನಂತಾರೆ ಇದನ್ನ? ಕುಂಬಳಬೈಲ್ ಬ್ಯಾಕ್ ವಾಟರ್ಗೆ ಬಂದಿದ್ದೀವಿ. ಬಾರ ಪ್ರವೀಣ, ನೀನು ಬಾ. ಚಪ್ಪ ಕಾಣಿಸ್ತಿದೆ. ಇಲ್ಲಿ ನಮ್ಮ ಸಸ್ತ ದೀಪ ಸನ್ನಿಧಿ ಅವರಿದ್ದಾರೆ. ದೀಪಾ ಸನ್ನಿಧಿ. ಇದು ನಮ್ಮ ಪುನೀತ್ ರಾಜ್ಕುಮಾರ್. ಪೌಡರ್ ದೇವಿ ಪುನೀತ್ ರಾಜ್ಕುಮಾರ್ ಅಂತ. ಪರಮಾತ್ಮ ಅಲ್ಲ, ಪರಮಾತ್ಮ. ಯಾಕಂದ್ರೆ ತುಂಬಾ ಬರಗಾಲ ಇದೆ. ಬರಗಾಲ ಇದೆ, ಹಂಗಾಗಿ ಏನಾದ್ರು ಕಂಟೆಂಟ್ ಮಾತಾಡ್ರಿ. ಪರವಾಗಿಲ್ಲ, ಮಾತಾಡ್ರಿ, ಟ್ರೈ ಮಾಡ್ರಿ. ಎದ್ರಬೇಡ್ರಿ. ಪ್ರವೀಣ ಮಾತಾಡ್ದ ಅಂದ್ರೆ ಕಂಟೆಂಟ್ ಕಣ್ರಿ. ನೀವೇನ್ ಹೇಳ್ರಿ ಹಿಂಗೆ ಹೇಳ್ತೀರಾ? ಮಾತಾಡ್ರಿ ಸರ್. ಖಾಲಿ ಎಲ್ಲ ಖಾಲಿ, ಜೀವನ ಖಾಲಿ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಪೌಡ್ರ್ ಯಾಕೆ ಮಾತಾಡ್ತಿಲ್ಲ? ಮುಂದೆ ಬರ್ಬೇಕು. ಪೌಡ್ರು ಅವ್ರ ಅತ್ತೆ ಮಗಳನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ರು. ಯಾರದ ಅತ್ತೆ ಮಗಳು? ಅದೇ ಯಾವ್ದೋ ಓಪನ್ ಆರ್ಟಿ ಹೋಗ್ತಿಲ್ಲ, MB ಅಲ್ಲ? ಯಾವ್ದೋ ನೋಡಿದ್ಲಂತೆ, ದಿನಾ ತಿರ್ಗಿ ನೋಡ್ತಿಲ್ಲ. ಇವೆಲ್ಲ ಕಟ್ಟು ಯಾವ್ದು ಕಟ್ಟಾಗಲ್ಲ ಇದು. ಯಾಕಂದ್ರೆ ಏನೇ ಇದ್ರು ಕುಲ್ಲ ಶುಗರ್ ಕೋಟಿಂಗ್ ಇಲ್ಲ. ನೋ ಶುಗರ್ ಕೋಟಿಂಗ್. ಆಕ್ಚುಲಿ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಕೆಳಗಡೆ ನೋಡ್ತಾ ಬನ್ನಿ. ಕೆಳಗಡೆ ನೋಡ್ಕೊಂಬರ್ರಿ ವೈರ. ಅವ್ರೇನಾ? ನಮಗೆ ಕೊಡಲ್ಲ ಅದು. ನಂಗೆ ಸ್ವಿಮ್ಮಿಂಗ್ ಬರಲ್ಲ. ನಮಗೆ ಕೊಟ್ರೆ ಸ್ವಿಮ್ಮಿಂಗ್ ಬರಲ್ಲ. ನಾವೆಲ್ಲ ಫುಲ್ ಅರೇಬಿಯಾ ಸಮುದ್ರದಲ್ಲೆಲ್ಲ ಈಜಾಡ್ ಬಂದಿವಿ. ನಮಗೆ ಕೊಟ್ರೆ ಸೀದಾ ಭದ್ರಾ ಡ್ಯಾಮ್ ಹತ್ರಕ್ಕೆ ಹೋಗ್ಬಿಡ್ತೀವಿ. ಎಂಟ್ರೆನ್ಸ್ ಎಲ್ಲ ಮುಳುಗ್ ಹೋಗ್ತೀವಿ ಕಣ್ರಿ. ನಾವ್ ಹಿಂಗ ಆಡೋದ್ ನೋಡಿ ಅವ್ರು ಕೊಡಲ್ಲ. ನಾನೇ 100 ರೂಪಾಯಿ ಕೊಡ್ತೀನಿ ಹೋಗು ಅಂತಾರೆ. ಚೆನ್ನಾಗಿರುತ್ತೆ. ಹೋಗೋಣ. ಹೋಗೋಣ. ಎಲ್ಲರದ್ದು ಒಂದ್ಸಲಿ ಮಕ್ಕ ನೋಡ್ಕೊಂಡ್ಬಿಡ್ರಿ. ಮತ್ತೆ ಹೋದ್ರೆ ಏನ್ ಮಾಡ್ತೀಯಾ? ನನಗೆ ಏಜ್ ಬರ್ತಿತ್ತಪ್ಪ. ನನಗೂ ಈಜ್ ಬರ್ತದ. ನಂಗೆ ಬರಲ್ಲ ಕಣೋ. ಲೇ ನಿಮ್ಮಿಬ್ಬರು ನನಗೂ ಬರಲ್ಲ. ನನಗೂ ಬರಲ್ಲ. ನನಗೂ ಈಜ್ ಬರಲ್ಲ. ಇಲ್ಲಿ ಇದ್ದೀರಲ್ಲ 3 ಜನ. ನೀವಿಬ್ರು ಸೇರಿ ನನಗೆ ಕಾಪಾಡಲ್ಲ. ನೀವು ಎಲ್ಲರೂ ಒಂದೊಂದೂವರೆ ಕ್ವಿಂಟಲ್ ಇದ್ರೆ ಹೆಂಗೆ ಉತ್ಕೊಂಬರೋದು? ಜೇನಿನ ಗೂಡು ನಾವೆಲ್ಲ ಬೇರೆ ಆಗಲ್ಲ, ಏನಿಲ್ಲ. ಏನ್ ಕೂಡ ಏನಾರು ನೀರ ಬಿತ್ತಂದ್ರೆ ಹೋಗ್ತಿರಲ್ಲ. ಏನೋ ಸೈನ್ಸ್ ಪ್ರಕಾರ ಮಾತಾಡ್ತಿದ್ದಾನೆ. ಹೇಳು, ನನಗೆ ಹೇಳ್ಬೇಕಷ್ಟೀಗ. ವಾಟರ್ ವೇಪರ್ಸ್ ಪ್ರೆಸೆಂಟ್ ಇನ್ ಏರ್
ವಾಟರ್ ವೇಪರ್ ಪ್ರೆಸೆಂಟ್ ಇನ್ ಏರ್. ಅದಕ್ಕೆ ಏನಂತಾರೆ? ವಾಟ್ಸ್ ಇಟ್ ಕಾಲ್ಡ್? ಇಮ್ಯುನಿಟಿ. ಮತ್ತೆ ಅವಾಗಲೇ ಬೇರೆ ಹೇಳಿದೆ ಇಮ್ಯುನಿಟಿ. ಇಮ್ಯುನಿಟಿ ಅಂದ್ರೆ ಇಮ್ಯುನಿಟಿ ಅಲ್ಲ ಕಣೋ, ಅದಕ್ಕೆ ಬಿಗ್ ಬಾಸ್ immunity. ಕಮ್ಯುನಿಟಿ ಕತ್ರಕ್ಕೆ ಝೂಮ್ ಅವರೆಲ್ಲ ಬಿಗ್ ಬಾಸ್ ಕಮ್ಯುನಿಟಿ ನೋಡು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ. ಚಲೋ ಒಂದು ಹೇರ್ ಸ್ಟೈಲ್ ಸರಿ ಮಾಡಲ್ಲ ನೀನು ಬಾಸ್ತು. ಈಗ ಸರಿ ಆಯ್ತು ಹೇರ್ ಸ್ಟೈಲ್. ನಮ್ ಗ್ರೂಪ್ ಅಲ್ಲಿ ಇವನು ತಡ್ರಿ ಸರ್ ಇಲ್ಲಿ ನೋಡ್ರಿ ಇದೆ. ನಮ್ ಗ್ರೂಪ್ ಅಲ್ಲಿ ಇವನು ಜಯಂತ ಮತ್ತಿನ್ಯಾರ್ರಿ ಹೋಗ್ತೀವಿ ಎಷ್ಟಣ್ಣ? ರೋಣ ಈಗ ನಾವು ಸದ್ದಲ್ಲಿ ಹೋಗೋದು ಅಂತ ಪ್ಲಾನ್ ಹಾಕ್ತಿದ್ವಿ. ಪ್ಲಾನ್ ಅಲ್ಲ, ಹೋಗೋದೇ. ಅಮೌಂಟ್ ನಮ್ಮಿದ ಖಾತೆ ಬಾ, ಆ ಕಡೆಯಿಂದ ಬಂದ್ರೆ ಅಮೌಂಟ್ ಕೊಡೋಣ. ಫಸ್ಟ್ ಆ ಕಡೆಯಿಂದ ಬರೋಣ. ಎಷ್ಟು ಲಾಕ್ ಮಾಡ್ಬೇಕಲ್ಲಪ್ಪ. ಬ್ಲಡ್ ಬಂತು. ಹೋಯ್ತು ಕಣ್ರ ಹೌದು. ಅಣ್ಣಂಗೆ ಮಳೆ ಮಳೆ ಯಾಕೆ ಇಂಜುರಿ. ಯಶವಂತ ಬಂದ ತಕ್ಷಣ ಈ ತೆಪ್ಪಕ್ಕೆ ರಕ್ತ ಮಳೆ ಇತ್ತಲ್ಲ ಅದ್ರಾಗೆ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನೋಡ್ಬೇಕು ಏನಾಗಿದೆ. ಇಂಜುರಿ ಏನಾಯ್ತು ಯಶವಂತ? ರಕ್ತ ನೋಡು, ರಕ್ತ ದಾನ, ರಕ್ತ ಹರಿಸಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ರಕ್ತ ಎಲ್ಲ ಹರ್ಸದ್ ಬೇಡ, 200 ರೂಪಾಯಿ ಕೊಟ್ಬಿಡಪ್ಪ ನಮ್ ಕಡೆಯಿಂದ ಸಾಕು. ತೋರ್ಸ್ಬಿಡಪ್ಪ ಎಲ್ಲ ಏನಾಯ್ತು. ಇಲ್ಲ ಕಣ, ಆಗಿದೆ ಅವನಿಗೆ. ಈಗ ಇವನು ತೆಪ್ಪದಲ್ಲಿ ಲೆವೆಲ್ ಬ್ರೋ, ಹೋಗ್ಬರ್ರಿ. ಸಖತ್ ಎಕ್ಸ್ಪೀರಿಯನ್ಸ್ ಇದು. ಬಂದ ತಕ್ಷಣ ನಿಮ್ಮ ಹತ್ರ ಒಂದ್ಸಲ ಎಕ್ಸ್ಪೀರಿಯನ್ಸ್ ಕೇಳ್ತಿತ್ತು ಅವಳೆ. ನೋಡ್ರಿ ಹೋಗ್ಲಿ ಬಿಡ, ಹೋಗ್ಲಿ ಬಿಡ. ನೀರು ಕುಟ್ರಿ ಒಂಚೂರು. ಕೆಳಗೆ ಇಳಿದತ್ತು ಅನ್ಸತಿ. ನೀರು ಕುಡಿದ್ರೆ ಕಮ್ಮಿ ಆಗ್ತಿತ್ತು. ವಿಡಿಯೋ ಮಾಡ ತಡಿ, ಇದ್ರಲ್ಲಿ ಇದೆ ಕಳಿಸ್ತೀನಿ ನಿಮ್ಗೆ. ಏನ ಪ್ರವೀಣ, ಆನೆ ಕಂಡ್ರೆ ಏನ್ ಮಾಡ್ತೀಯ ಇವಾಗ? ಏಣಿ ತರ್ತೀಯ? ಏನ್ ನರಸಿಂಹರಾಜನ್ ಕರ್ಕೊಂಬರ್ತೀಯ? ಓ, ಅಣ್ಣನ್ ಕನ್ನಡದಿಂದ ಶಿಸ್ತಾಗಿ ಹಿಂದಿ ಟ್ರಾನ್ಸ್ಲೇಷನ್. ಇವಾಗ ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡದಲ್ಲಿ ಬರೀಬೇಕು, ಕನ್ನಡದಲ್ಲೇ ವ್ಯವಹರಿಸಬೇಕು. ಈಗ ಯಶವಂತ್ ಅವ್ರನ್ನ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದೀವಿ. ಫ್ಯೂಚರ್ ಗೆ ಅವ್ರ ಮಕ್ಳಿಗೆ ಹೇಳಕ್ ಬರ್ತೈತೆ. ನನಗೆ ಸಣ್ಣ ಗಾಯ ಆಗಿದ್ದಕ್ಕೋಸ್ಕರ ನಾನು ತೆಪ್ಪದಲ್ಲಿ ಹೋಗಿದ್ದೀನಿ ಹಾಸ್ಪಿಟಲ್ಗೆ ಅಂತ. ಶಿವರಾಜ್ ಕಂಡ್ರಿ ಇವಾಗ ಇನ್ನೊಬ್ಬ ಬ್ಲಾಗರ್ ಪೌಡರ್ ಬೇಬಿ ಅಂತ ಅವ್ರದ್ದಿದೆ ಚಾನಲ್, ಅವ್ರನ್ನು ಫಾಲೋ ಮಾಡ್ಬಿಡಿ. ಇವನ್ ಪೋಕಿ ಪ್ರವೀಣ ಅಂತ ಇವ್ರನ್ನು ಫಾಲೋ ಮಾಡ್ಬಿಡಿ. ನಾವು ಈಗ ಇವ್ರ ಕಡೆಯಿಂದ ನಾವು ವಿಡಿಯೋ ಮಾಡ್ತಿರೋದು. ನಾನು ಇವರು ಅಸಿಸ್ಟೆಂಟ್ ದರ್ಶನ್ ಅಂತ ನನ್ನ ಹೆಸರು. ಇವರು ನಮ್ಮ ಡೈರೆಕ್ಟ್ರು. ನೋಡ್ಬಿಡಿ ಸರ್. ರಕ್ತ ಸುರಿಸಿ ನನ್ನ ಮಕ್ಕಳು ಕರ್ಕೊಂಡು ಹೋಗ್ತಿದ್ದೀನಿ. ಬೇಡ ಗುರು, ಅದನ್ನೇ ಹೇಳ್ತಿರೋದು. ರಕ್ತದ ಜೊತೆ 200 ರೂಪಾಯಿ ಸೋರ್ಸು ಸಾಕು. ಇವತ್ತು ಯಶವಂತ್ ಅವ್ರದ್ದು ಬರ್ಡೇ ಪಾರ್ಟಿ. ಬರ್ಡೇ ಪಾರ್ಟಿ ಮಾಡ್ಬೇಕಂತ ಹುಟ್ಲೇಬೇಕು ಅಂತ ಏನಾರು ಇಲ್ಲ. ಪ್ರತಿ ವರ್ಷ ನಾವು ಆಚರಿಸ್ತಾನೆ ಇರ್ತೀವಿ. ಹಂಗಂತ ನೀನ್ ಯಾವತ್ತು ಬರ್ಡೇ ಪಾರ್ಟಿನ ಆಚರಿಸ್ಕೊಳೋದಲ್ಲ? ಬರ್ಡೇನ ಇಷ್ಟ ಆಗಲ್ಲ, ಏನೋ ನಿಮ್ ಖುಷಿಗೋಸ್ಕರ ಆಚರಿಸ್ಕೊಳ್ತೀನಿ. ಸರಿ ಸರ್. ಈ ಕಡೆ ಇದ್ರಲ್ಲ ಲಾಗು ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಯಾರಿಗೂ ಗೊತ್ತಾಗ್ತಿಲ್ಲ. ರಕ್ತ ಸುರಿಸೋರಿಗೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ. ಗೊತ್ತಿಲ್ಲ ಪ್ಲೇಸಿಗೆ ಯಾರು ಇಲ್ಲಂಗಿದ್ರೆ ಹೋಗ್ಬಾರ್ದು. ನನ್ನ ನೋವು ಅದು ಹೇಳ್ಕೊಳಕ್ಕಾಗಲ್ಲ. ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಹೋಗ್ಬೇಕು. ಪ್ಲೇಸ್ ನೋಡಿ. ಅವಾಗ ಹುಡುಗರು ಬೈಕ್ ಹೋಗಿದ್ದೆ ನಾನು. ಹುಡುಗರು ಇದ್ರಲ್ಲ, ಹುಡುಗರು ಅಕ್ಕಿಯನ್ನು ಮುಡ್ತಿದ್ರಲ್ಲ, ಬೈಕ್ ಹೋಗಿದ್ದೆ. ಅದು ಏನಿದೆ ಇದು ಮುಳಗಿನ ನೀರಲ್ಲಿದೆ. ಇಲ್ಲಿ ಮುಳಗಿನ ಐತಲ್ಲ, ಮುಳಗಿನ ತಗೊಂಡಿದೆ. ಮೋಟ್ರ್ ಇಕ್ಕಿದಾರಲ್ಲ, ಇಲ್ಲಿ ಮೋಟ್ರ್ ಇಟ್ಲಿಲ್ಲ. ಲೇ ಲೇ ಎಂಥವೆಲ್ಲ ತೆಗಿಬೇಡ ಕಣ. ನೋಡ್ರಿ, ಸ್ಕಿನಿ ಬಾಯ್ ಎಲ್ಲ ರಬ್ಬರ್ ತೋಟಕ್ಕ. ಲೇ, ನನಗೆ ಕುಂಟಾಗ್ಬಿಟ್ಟಿಂಗ್ ಕಣ, ಕಾಲು ಕೊಯ್ಕೊಂಡು ಕುಂಟ್ಕೊಂಬರ್ಬೇಕು. ಇಲ್ಲ ಮರ್ಯಾ, ಸಡನ್ ಆಗಿ ವಿಡಿಯೋ ಮಾಡ್ಕೊಂಡು ನಾನು ವಿಡಿಯೋ ಮಾಡ್ಕೊಂತಿದ್ನಾ. ಸೆಲ್ಫಿ ಸ್ಟಿಕ್ ತಗೋಬೇಕು ಫಸ್ಟ್. ಒಂದು ಸೆಲ್ಫಿ ಸ್ಟಿಕ್ ತಗೋ ಫಸ್ಟ್. ಈಗ ನನ್ನ ಸೆಲ್ಫಿ ಸ್ಟಿಕ್ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಬೇಡ ಬರ ಬಸ ಗೊತ್ತಾತ್ಕಣ, ಅದು ಕಾಣ್ಬೇಕದು. ಏಯ್, ಅವನ್ನ ದೊಡ್ಡವ್ರು ಯಾರಾದ್ರೂ ನೋಡಿದ್ರೆ ಏನಂತಾರೆ ಹೇಳು? 3 ಹೊತ್ತು ಒಟ್ಟಿಗೆ ಹಣ್ಣ ತಿನ್ನಲ್ಲ ಅಂತಂತಾರ. ಬಾ, ಸಾಯರಂಗದಾನೆ. ನೀನು ಬಡತನದಾಗ ಅದೀಯ ಅಂತ ಗೊತ್ತೈತೆ. ಹಾ, ಆದ್ರೂ ನಿನಗೆ ಒಂದು ಹೊಸ ಸೆಲ್ಫಿ ಸ್ಟಿಕ್ ಕೊಡಿಸ್ತಾ ಇದೀನಿ ನಾನೇ. ನೀನೇ ಕೊಡಿಸ್ತೀಯ? ಅದ ಕಾಲ್ ಕುಂಟಿದ್ದೀನಿ. ಇವೆಲ್ಲ ಇರ್ಬೇಕು. ನೋಡು, ಇವನ್ನ ಅಸಿಸ್ಟೆಂಟ್ ಆಗಿ ಹಿಡ್ಕೊಂಡಿದ್ವಿ, ಏನು ಉಪಯೋಗ ಇಲ್ಲ. ಮುಂದೆ ನೋಡಿ ಹೆಂಗ್ ಹೋಗ್ತಾನೆ ಕರ್ಕೊಂಡ್ ಹೋಗ್ತಿರೋದು. ನನ್ನ ಅಸಿಸ್ಟೆಂಟ್. ನನಗೆ ಕಾಲು ನೋವಾಗುತ್ತೆ. ವಿಡಿಯೋ ಮಾಡಬಿಟ್ಟು ನೋಡಿ ಹೆಂಗ್ ಹೋಗ್ತಾನೆ. ಮುಂದೆ ಏನಾರು ಇದ್ರೆ ಮುಳ್ಳು ಕಲ್ಲು ತೆಗಿಬೇಕಿತ್ತು ತಾನೆ, ಮುಂದೆ ಓದತ್ತಾನೆ ಅವನು. ನೀನು ಅಸಿಸ್ಟೆಂಟ್ ಗಿಂತ ಮುಂಚೆ ಹೋಗಿದ್ಕೆ ನೀನು ಆ ತರ ಗತಿ ಬಂದಿದ್ದು. ಅಸಿಸ್ಟೆಂಟ್ ಗಿಂತ ಮುಂಚೆ ಹೋಗಿದ್ಕೆ.
ಕಾಲೆಲ್ಲ ಓತು ಕಾಲ ಪೂರ್ತಿ. ಹಾಂ ನಾವು ಬರೋದೇ ನೆಕ್ಸ್ಟ್ ಟೈಮ್. ಅಯ್ಯೋ ಅಯ್ಯೋ, ನೆಕ್ಸ್ಟ್ ಟೈಮ್ ಇಲ್ಲಿ ಬರ್ಬೇಕು ಎಲ್ಲ ಬೇಬಸ್ ಹಾಕೊಂಡು ಬಾ. ಸರ್. ಈಗ ಹೇಳ್ಬೇಕು ನೀನೀಗ ಎಷ್ಟು ನಮ್ಮ ಹುಡುಗಿರು ಆದ್ಮೇಲೆ ನೀನಿರೋ ಚಂದಕ್ಕೆ ಹುಡುಗಿರು ಬೀಳ್ತಾರಪ್ಪ. ನನ್ನ ಮಕ್ಕಕ್ಕೆ ಯಾರು ಬೀಳ್ತಾರೆ? ನಾವೆಲ್ಲ ಬಿ ಗ್ರೇಡ್ ಕಣ. ನೀನು ಎ ಗ್ರೇಡು, ನೀನು ನೋಡಕ್ ಚೆನ್ನಾಗಿದೀಯಾ. ಇವನು ಎ ಗ್ರೇಡು ಚೆನ್ನಾಗಿದ್ದಾನೆ. ನಾನು ಬಿ ಗ್ರೇಡು, ನಾನು ಚೆನ್ನಾಗಿಲ್ಲ ನೋಡಕ್ಕೆ. ನನಗೆ ಯಾವ ಹುಡುಗಿನೂ ಬೀಳಲ್ಲ ಸುಮ್ಮನೆ. ನೀನ್ ಕೃಷ್ಣ ಕಣೋ, ಕೃಷ್ಣ. ನೀನು ಬಲರಾಮ ಕಣೋ. ಅದೇ ಮತ್ತೆ ನಾನ್ ಬಲರಾಮ, ನಂದೇನು ಇಲ್ಲ. ಇಲ್ಲಿದ ಬಾರ್ಡರ್ ಕ್ರಾಸ್ ಮಾಡ್ತೈತೆ ಆನೆ. ಆನೆ ಬಾರ್ಡರ್ ಕ್ರಾಸ್ ಮಾಡಿದ್ದೆ. ಲಾಕ ಬಂದಿ ಲಾಕ್. ಈಗ ನೀನು ಹೋಗ್ತೀಯಾ? ನೀನು ಹೋಗ್ತೀಯ ಒಳಗೆ? ನೀನ್ ಬರಲ್ಲ. ನನಗೆ ಈಗಿನ ಕಾಲಿನ ಪರಿಸ್ಥಿತಿಲಿ ನಾನು ಒಳಗೆ ಬರೋಕ್ಕಾಗಲ್ಲ ಅನ್ಕೊಂಡಿದ್ದೀನಿ. ಬನ್ನಿ ಟ್ರೈ ಮಾಡೋಣ, ರಬ್ಬರ್ ತೋಟ ತೋರ್ಸೋಣ. ನನ್ನ ಲಾಗಲ್ಲಿ ನಿನ್ ಲಾಕಣ. ಹೌದಾ ಪ್ರವೀಣ್? ರೆಡಿ ನಾನು ಸಕ್ಸಸ್ಫುಲಿ ಇದ್ಕ ನಾವು ದಾಡ್ತೀವಿ. ಇದು ಇಲ್ಲ ಸೈಂಟಿಫಿಕಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ, ಅವನ ಹತ್ರ ಹೋಗೋಣ. ನಾವು ರಬ್ಬರ್ ತೋಟದಲ್ಲಿದ್ದೀವಿ, ಮತ್ತೊಂದು ರಬ್ಬರ್ ತೋಟದಲ್ಲಿ. ಸೊ ಇವ್ರು ಬಂದು ನಮ್ಮ ಡೈರೆಕ್ಟ್ರು ಹಾಗೂ ನಮ್ಮ ಬಸವ ಮತ್ತು ಎಲ್ಲ ವಿಡಿಯೋದಲ್ಲೂ ಇಂಟ್ರೊಡ್ಯೂಸ್ ಮಾಡಿದೀಯಾ. ಮತ್ತೆ ಹೇಳ್ತಿರ್ಬೇಕು, ಯಾಕಂದರೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕು. ಕೇಳಿ 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 ಅದರ ಹುಡುಗಿ ಕ್ರಶ್ ಆಗ್ಬಿಟ್ರೆ ನಮ್ಮ ಮೇಲೆ. ಇನ್ನು ಎಕ್ಸ್ಪೆರಿಮೆಂಟ್ ನಡೀತಿದೆ ಬಸವರಾಜ್ ಅವರಿಂದ. ಹಾಂ ಲೇಟೆಕ್ಸ್. ನೋಡ್ರಿ ಹೆಂಗೆ ಹಿಡಿತಿದ್ದಾನೆ. ಆಗ್ಬಿಟ್ರು ಅದನ್ನು ಕೊಂದಿದ್ದೀರಾ. ನಮಸ್ತೆ, ನಾನು ಪ್ರವೀಣ್ ಅಂತ. ಇವತ್ತು ಇಲ್ಲಿಗೆ ಬರೋ ಕಾರಣ ನಮ್ಮ ಹುಡುಗ ಡೀಪ್ ಹಾರ್ಟ್ ಬ್ರೇಕ್ ಫೀಲ್ ಮಾಡ್ತಿದ್ದಂತೆ, ಅದಕ್ಕೆ ಅವನು ಕರ್ಕೊಂಡು ಬಂದಿದ್ದೀವಿ. ನನಗೆ ಹುಡುಗಿ ಇಲ್ಲ, ಹುಡುಗಿ ಬಿಟ್ಟು ಹೋದ್ಲು ಅಂತ ನನಗೆ ಬೇಜಾರಿಲ್ಲ. ಈ ನನ್ನ ಮಕ್ಕಳಿಗೆಲ್ಲ ಇಬ್ಬಿಬ್ರು ಮೂರು ಜನ ಮೇಂಟೈನ್ ಮಾಡ್ತಾರಲ್ಲ, ಅದು ಬೇಜಾರು ನನಗೆ. ದೇವರು ನೀವು ಹೇಳೋ ಮಾತು ಒಂದ್ಸಲ ಆದ್ರೂ ನಿಜ ಮಾಡಲಿ ಅಂತ ನಾನು. ನಿಜಾನೇ, ಕ್ಯಾಮ್ರಾ ಮುಂದೆ ನಾಟಕ ಆಡ್ಬೇಡ. ಜಸ್ಟಿಸ್ ಫಾರ್ ಮೀ ಪ್ಲೀಸ್. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಇವನೇನೋ ಫ್ಯಾನ್ ಮಾಡ್ತವನೆ, ಇವನು ಫೋಟೋ ತಗೊಬರಕ್ಕೆ ಹೋಗಿದ್ದ. ಇವನು ಏನು ಮಾಡ್ತಾನೋ ಗೊತ್ತಿಲ್ಲ. ನಾನಿಲ್ಲಿ ಇವ್ರು ಇಷ್ಟ ನನ್ನ ಮಧ್ಯೆ ಕಂಗಾಲಾಗ್ಬಿಟ್ಟಿನಿ. ಎಲ್ಲಿದೆಯಪ್ಪ ಸೂರ್ಯ, ಎಲ್ಲಿದೆಯಾ? ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ನಮ್ಮ ನೋಡ್ಬಿಟ್ಟೆಲ್ಲ ಎದ್ರಕೊಂಡು ಹೋಗ್ಬಿಟ್ಟಾನ ಸೂರ್ಯ. ಸೂರ್ಯಂಗೆ ಟಾರ್ಚು ಫ್ಯಾನ್ ಹಿಡಿದವ್ರು ನಾವು. ಫ್ಯಾನ್ ಎಲ್ಲ ಐತೆ? ಫ್ಯಾನ್ ಬಿಸಾಕಿದ್ರಾ? ಅದನ್ನೇ ನಾನು ಇಲ್ಲೇ ಹಿಂದ್ಗಡೆ ಓಕೆ, ಇವತ್ತಿನ ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಇವತ್ತಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಣ್ಣ? ಇವತ್ತಿನ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ಲಿ ನಾವು ಈ ಪ್ಲೇಸಿಗೆ ಬಂದ್ವಿ. ತೆಪ್ಪಗದಲ್ಲೆಲ್ಲ ತಿರುಗಾಡಿದ್ವಿ, ಚೆನ್ನಾಗಿತ್ತು. ನಮ್ಮ ಬಸ್ಸಿಗೆ ಫ್ಯಾನ್ ಮಾಡಿಕೊಟ್ಟ. ನಮ್ಮಲ್ಲಿರೋ ಒಂದು ಮಗುನ ಹೊರಗೆ ತೆಗ್ದ. ಇದು ಆ ಫ್ಯಾನು. ದಿಸ್ ಈಸ್ ಪ್ರವೀಣ್. ಒಂದು ಲಾಗಲ್ಲ 50 ಹೇಳಿದ್ವಿ ಪ್ರವೀಣ್ ಅಂತ. ಹುಡುಗಿಯರೆಲ್ಲ ನೆನ್ಪಿಟ್ಕೊಳ್ರಿ. ಸಾಧ್ಯ ಆದರೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್.